ಯೂಶ್ವಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕರ್ನಾಟಕದ IAS ಕಾಂಪಿಟೇಷನ್ನೇ ಅಲ್ಲ ಅನ್ನೋ ರೀತಿ ಫೀಲ್ ಆಗುತ್ತೆ ಇಡೀ ದೇಶದಲ್ಲಿ. ಯಾಕೆ ಹಾಗಾಗತ್ತೆ ಅಂದರೆ ತಮಿಳ್ನಾಡಾಗಲಿ ಬಿಹಾರ್ ಆಗಲಿ ಇವರೆಲ್ಲ ಎಷ್ಟು ಕಾಂಪಿಟೇಟಿವ್ ಇರ್ತಾರೆ, ಎಷ್ಟು ಎಕ್ವಿಪ್ಡ್ ಇರ್ತಾರೆ ಅಂತ ಹೇಳಿದ್ರೆ ವಿ ಫೀಲ್ ಲಾಸ್ಟ್. ಅಂದರೆ IAS ಕ್ಯಾಂಡಿಡೇಟ್ಸ್ ಯಾರು ಹೋಗ್ತಾರಲ್ಲ ಅಥವಾ UPSC ಕ್ಯಾಂಡಿಡೇಟ್ಸ್ ಯಾರು ಹೋಗ್ತಾರಲ್ಲ ದೇ ಸೇ ವಿ ಆರ್ ಲಾಸ್ಟ್ ಹಿಯರ್ ಅಂತ. ನಮಗೆ ಗೊತ್ತಾಗಲ್ಲ ನಮ್ಗೆ ಅಲ್ಲಿಗೆ ಹೋದಾಗ ಡೆಲ್ಲಿಗೆ ಹೋದಾಗ ಏನು ಮಾಡಬೇಕು ಅಂತ. ವಿ ಆರ್ ನಾಟ್ ಎಕ್ವಿಪ್ಡ್ ಅಂತಾರೆ. ಯಾಕೆ ಕರ್ನಾಟಕಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಥವಾ ಏನಾಗ್ತದೆ? ವಾಟ್ಸ್ ದ ಪ್ರಾಬ್ಲಮ್? ಇಲ್ಲ, ಒಂದು ಮಲ್ಟಿಪಲ್ ರೀಸನ್ಸ್ ಇದೆ ಮ್ಯಾಮ್. ಫಸ್ಟ್ ಆಫ್ ಆಲ್, ಯಾಕೆ ಬಿಹಾರ್, ರಾಜಸ್ಥಾನ್, ಉತ್ತರ ಪ್ರದೇಶದಿಂದ ರ್ಯಾಂಕ್ಸ್ ಜಾಸ್ತಿ ಬರ್ತಿದೆ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಇಲ್ಲ ಮ್ಯಾಮ್. ಎಂಪ್ಲಾಯ್ಮೆಂಟ್ ಇಲ್ಲ. ಡಿಗ್ರಿ ಆದ ತಕ್ಷಣ ಅವರು ಸ್ಟ್ರೇಟ್ ಅವೇ, ಆಮೇಲೆ ಈವನ್ ಡಿಗ್ರಿನೂ ಹೆಂಗೆ ಮಾಡ್ತಾರೆ, ಆರ್ಟ್ಸ್ ಮಾಡ್ತಾರೆ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಭಾಳ ಕಮ್ಮಿ ಇದ್ದಾವೆ. ಸೌತಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಜಾಸ್ತಿ ಇದ್ದಾವೆ. ಸೊ ಅಫ್ಕೋರ್ಸ್ IT ಬೂಮ್ ಇದೆ, IT ಸೆಕ್ಟರ್ ಇದೆ, ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟು ಇದೆ. ಅಲ್ಲಿ ಆ ಅವಕಾಶ ಅವ್ರಿಗಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಡಿಗ್ರಿನಲ್ಲಿ ತೊಗೊಳ್ಳೋದೆ ಆರ್ಟ್ಸ್, ಕಾಮರ್ಸ್ ಈ ಥರ ತೊಗೊಂಡು ವಿಚ್ ಈಸ್ ಓವರ್ಲ್ಯಾಪಿಂಗ್ ವಿತ್ UPSC ಸಿಲೆಬಸ್. ನಾವಿಲ್ಲಿ ಇಂಜಿನಿಯರಿಂಗ್ ಫಸ್ಟ್ ಮಾಡ್ತೀವಿ, ಅದಾದಮೇಲೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತೀವಿ. ಆ ಒಂದು ಮೈಂಡ್ ಸೆಟ್ ಚೇಂಜ್ ಇದೆ, ಆ ಎಕೋಸಿಸ್ಟಮ್ ಡಿಫ್ರೆಂಟ್ ಇದೆ. ಆ್ಯಂಡ್ ಹಿಸ್ಟಾರಿಕಲಿ ಕೂಡ ಮುಂಚೆಯಿಂದ ಅದೊಂದು ಸಿವಿಲ್ ಸರ್ವಿಸಸ್ಗೆ ಅಲ್ಲಿ ತುಂಬ ಪ್ರಾಮುಖ್ಯತೆ ಇದೆ. ಸೊ ಅದೊಂದು ಎಕೋಸಿಸ್ಟಮ್ ಬಿಲ್ಡ್ ಆಗಿದೆ. ಸೌತಲ್ಲಿ ಇನ್ ದ ಸೆನ್ಸ್ ಏನಾಗುತ್ತೆ ಮ್ಯಾಮ್, IT ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ಸ್ ಇದೆ. ಬಟ್ ವೈ ತಮಿಳ್ನಾಡು ಕ್ಯಾನ್ ಡೂ, ವೈ ಕರ್ನಾಟಕ ಕ್ಯಾನ್ ಡೂ? ಎಸ್, ದಿಸ್ ಈಸ್ ಅಗೇನ್ ಅ ವೆರಿ ವ್ಯಾಲಿಡ್ ಕ್ವಶನ್. ಈ ಸಲ ತಮಿಳ್ನಾಡು ಹ್ಯಾಸ್ ಪ್ರೊಡ್ಯೂಸ್ಡ್ ಮೋರ್ ದೆನ್ 60, ಕ್ಲೋಸ್ ಟು 70 ರ್ಯಾಂಕ್ಸ್. ಕೇರಳ ಹ್ಯಾಸ್ ಪ್ರೊಡ್ಯೂಸ್ 51 ರ್ಯಾಂಕ್ಸ್. ಕರ್ನಾಟಕ ಬರೀ 26 ರ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿದೆ. ಸೊ ಇಟ್ ಈಸ್ ಏನಂತಾರೆ, ಸಾರಿ ಸ್ಟೇಟ್ ಆಫ್ ಅಫೇರ್ಸ್ ಟು ಬಿ ಆನೆಸ್ಟ್. ಕರ್ನಾಟಕದಲ್ಲಿ 26 ಇಸ್ ನಾಟ್ ಅ ಗ್ರೇಟ್ ಬಿಕಾಸ್ ಕರ್ನಾಟಕದಲ್ಲಿರುವಂಥ ಕ್ವಾಲಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ದಿ ಕೈಂಡ್ ಆಫ್ ಫ್ಯಾಕಲ್ಟಿ ಇಲ್ಲಿರೋದು, ಡೆಫಿನೆಟ್ಲಿ ವಿ ಶುಡ್ ಹ್ಯಾವ್ ಪ್ರೊಡ್ಯೂಸ್ಡ್ ಮೋರ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗ್ತಿಲ್ಲ. ಅದು ಬೇಸರದ ಸಂಗತಿ ಕೂಡ. ಬಟ್ ಏನಾಗಬೇಕು ಅಂದರೆ, ಎಕೋಸಿಸ್ಟಮ್ ಇನ್ನೂ ಭಾಳ ಅಷ್ಟು ಡೆವಲಪ್ ಆಗಿಲ್ಲ ನಾರ್ತ್ ಥರ. ಆಮೇಲೆ ಈವನ್ ಗೌರ್ಮೆಂಟ್ ಸಪೋರ್ಟ್ ಕೂಡ ಬರೀ ಸ್ಕಾಲರ್ಶಿಪ್ ಲೆವೆಲಲ್ಲೇ ಎಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ತಮಿಳ್ನಾಡಲ್ಲಿ ಪ್ರಿಲಿಮ್ಸ್ ಪಾಸ್ ಆದರೆ 25,000 ಕ್ಯಾಂಡಿಡೇಟಿಗೆ ಕೊಡ್ತಾರೆ. ಅವ್ನು ಮೇನ್ಸ್ ಪಾಸ್ ಆದರೆ 75,000 ಕೊಡ್ತಾರೆ. ಬೈ ದ ಟೈಮ್ ಅವ್ನು ಇಂಟರ್ವ್ಯೂ ಹೋಗೋ ತನಕ 1 ಲಕ್ಷ 1.5 ಲಕ್ಷ ಖರ್ಚು ಮಾಡುತ್ತೆ ಗೌರ್ಮೆಂಟ್. ಕರ್ನಾಟಕದಲ್ಲಿ ದಟ್ ಈಸ್ ವೆರಿ ನೆಗ್ಲಿಜಿಬಲ್. ಬರೀ ಏನು ಸ್ಕಾಲರ್ಶಿಪ್ ಟೆಸ್ಟ್ ಏನು ಕಂಡಕ್ಟ್ ಮಾಡ್ತಾರೆ ಅಲ್ಲಿಗೆ ಸೀಮಿತ ಆಗಿ ಉಳಿದ್ಬಿಟ್ಟಿದೆ. ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಐ ಫೀಲ್ ಮಿಸ್ಸಿಂಗ್ ಲಿಂಕ್. ಯಾವುದೇ ಒಂದು ವಿದ್ಯಾಭ್ಯಾಸ ಅಥವಾ ಯಾವುದೇ ಒಂದು ಅಚೀವ್ಮೆಂಟ್ಸ್ಗೆ ಈ ರೀತಿ ಗೌರ್ಮೆಂಟ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ನೀವೇ ಹೇಳಿದ್ರಿ, ಉತ್ತರ ಪ್ರದೇಶ ಆಗಲಿ ಬಿಹಾರ್ ಆಗಲಿ, ಇವನ್ ತಮಿಳ್ನಾಡಿನ ಉದಾಹರಣೆ ತೊಗೊಂಡ್ರಿ. ಬೇರೆ ಕರ್ನಾಟಕದಲ್ಲೂ ನಾವು ಇವಾಗ UPSC ಯಾರಾದರೂ ಕ್ರ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಬಟ್ ಗೌರ್ಮೆಂಟ್ ಲೆವೆಲಲ್ಲಿ ಏನೂ ಸುದ್ದಿ ಆದ ಮಟ್ಟಿಗೆ ನಾವು ಕೇಳಿಲ್ಲ. ಕರೆದು ಮಾತಾಡೋದು ಅಥವಾ ವಾಟ್ ದೇ ವಾಂಟ್, ಎಕ್ಸ್ಟ್ರಾ ಸಪೋರ್ಟ್ ಏನು ಬೇಕು ನಮ್ಮ ಕಡೆಯಿಂದ, ನಮ್ಮ ರಾಜ್ಯದಿಂದ ಏನು ಬೇಕು ಅನ್ನೋದು ಯಾವಾಗಲೂ ಕೇರ್ ಮಾಡಿದ ಬಗ್ಗೆ ಬಹಳ ಕಡಿಮೆ ಕೇಳಿದ್ದೀವಿ ಒಂದು. ಆ್ಯಂಡ್ ಅದು ಯಾಕೆ ಕರ್ನಾಟಕದ ಗಮನದಲ್ಲಿಲ್ವಾ? ಯಾಕಂದರೆ ನೋಡಿ, ಎಂಡ್ ಆಫ್ ದ ಡೇ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕು ಅನ್ನೋದು ಈವನ್ ಆಫೀಸರ್ಗಳ ಮೇಲೆ ನಿರ್ಧಾರ ಆಗುತ್ತೆ. One or other way. Correct me if I am right, wrong. Absolutely. Because civil services is the part of permanent executive. Decisions agli alla ultimately it is taken by the bureaucrats. So yes ma'am, I feel result dina one bitre, apart from media idu bitre I don't think so. Or few local ministers agli MLAs agli one tweet ಮಾಡಿರ್ತಾರೆ ಅವರವರ ರೀಜನಲ್ ಪಾಸ್ ಆದವರು. ವೆರಸ್ ಅದರ್ ಸ್ಟೇಟ್ಸಲ್ಲಿ ಲೈಕ್ ಒಂದು ಸಪೋರ್ಟ್ ಸಿಸ್ಟಮ್ ಏನು ಕ್ರಿಯೇಟ್ ಮಾಡಿದ್ದಾರೆ ಈವನ್ ಬಿಫೋರ್ ಪ್ರಿಪರೇಷನ್, ನಾಟ್ ಜಸ್ಟ್ ರ್ಯಾಂಕ್ ಬಂದ ಮೇಲೆ ಅಲ್ಲ. ಹೌದಾ? ಈವನ್ ಬಿಫೋರ್ ದ್ಯಾಟ್. ಯಾವ ರಾಜ್ಯ? ಗಿವ್ ಮಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಬಗ್ಗೆ ಆವಾಗಲೇ ನಾನು ಎಕ್ಸಾಂಪಲ್ ಕೊಟ್ಟೆ. ಕೇರಳದಲ್ಲಿ ಸೊ ಎವ್ರಿ ಸ್ಟೇಟ್ ಗೌರ್ಮೆಂಟ್ ಅವ್ರವ್ರ ಇದರಲ್ಲಿ ಇವೆರಡು ಎಕ್ಸಾಂಪಲಲ್ಲಿ ಇಟ್ ಈಸ್ ಸ್ಪೆಂಡಿಂಗ್ ಕ್ಲೋಸ್ ಟು 1 lakh 1.5 lakh ಆನ್ ಈಚ್ ಆಸ್ಪಿರೆಂಟ್ ಬೈ ದ ಟೈಮ್ ಒಬ್ಬ ಅಭ್ಯರ್ಥಿ ಮೇಲೆ ಟಿಲ್ ದೇ ರೀಚ್ ದಿ ಇಂಟರ್ವ್ಯೂ. ಆ್ಯಂಡ್ ದಟ್ ಈಸ್ ಮಿಸ್ಸಿಂಗ್. ಆ್ಯಂಡ್ ಅಫ್ಕೋರ್ಸ್ ರೀಸೆಂಟ್ಲಿ ಈಗ ಒಂದು ಕರ್ನಾಟಕ ಭವನ 4 ಅಂತ ಏನು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ರೀಸೆಂಟಾಗಿ ಹೇಳಿದ್ರು. ಐ ಥಿಂಕ್ ದಟ್ ಈಸ್ ಅ ಗುಡ್ ಇನಿಷಿಯೇಟಿವ್ ಬೈ ಕರ್ನಾಟಕ ಗೌರ್ಮೆಂಟ್. ಬಟ್ ಐ ಫೀಲ್ ದಿಸ್ ಶುಡ್ ಹ್ಯಾವ್ ಬೀನ್ ಡನ್ ಮಚ್ ಅರ್ಲಿಯರ್. ಭಾಳಷ್ಟು ಹೆಲ್ಪ್ ಸಿಗ್ತಿತ್ತು ಆಸ್ಪಿರೆಂಟ್ಸ್. ಬಿಕಾಸ್ ಡೆಲ್ಲಿಗೆ ಹೋದಾಗ ನೀವು ಯಾವಾಗಲೇ ಒಂದು ಫ್ರೇಸ್, ಯು ಆರ್ ಲಾಸ್ಟ್ ದೇರ್ ಬಿಕಾಸ್ ಇಟ್ಸ್ ಅ ಹ್ಯೂಜ್ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್. ಸೊ ಅಲ್ಲಿ ಒಂದು ಈ ಥರ ಫೆಸಿಲಿಟೀಸ್ ಗೌರ್ಮೆಂಟ್ ಕಡೆಯಿಂದ ಬಂದರೆ ಡೆಫಿನೆಟ್ಲಿ ವಿಲ್ ಸಿ ಮೋರ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ರ್ಯಾಂಕ್ಸ್ ಪ್ರತಿ ವರ್ಷ. ಈ ಕೋಚಿಂಗ್ ಸೆಂಟರ್ಸ್ ಅದು ಎಕ್ಸ್ಪ್ಲಾಯ್ಟೇಷನ್ನೇ ಆಗೋಗಿದೆ ಅಂತ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಆದರೆ
ಕಿರಣ್ ಅವರೇ, ಫ್ರ್ಯಾಂಕ್ಲಿ ಹೇಳಿ, ಕೋಚಿಂಗ್ ಸೆಂಟರ್ಸ್ನಿಂದ ಲಾಭ ಇದೆಯಾ ಅಥವಾ ಸುಮ್ಮನೆ ಇದು ಒಂದು ಹೈಪಾ, ಯೂಸ್ ಆಗುತ್ತಾ? ಸಿ ಮ್ಯಾಮ್, ಕೋಚಿಂಗಿಂದ ಎಸ್, ಯು ವಿಲ್ ಗೆಟ್ ಒನ್ ಬ್ಲೂ ಪ್ರಿಂಟ್, ಒಂದು ಪಾತ್ವೇ ಸಿಗುತ್ತೆ. ಬಿಕಾಸ್ UPSC ಸಿಲೆಬಸ್ ತುಂಬ ವೈಡ್ ಇದೆ, ಓಪನ್ ಎಂಡೆಡ್ ಇದೆ. ಸ್ಟಾರ್ಟಿಂಗ್ ಒಬ್ಬ ಸೆಲ್ಫ್ ಪ್ರಿಪೇರ್ ಮಾಡುವಾಗ ಆಸ್ಪಿರೆಂಟ್ಗೆ ಏನೂ ಅರ್ಥ ಆಗಲ್ಲ, ಇದೊಂಥರ ಓಪನ್ ಓಷನ್ ಥರ. ಸೊ ಡೆಫಿನೆಟ್ಲಿ ಅಲ್ಲಿ ಕೋಚಿಂಗ್ ರೋಲ್ ಇದೆ. ಬಟ್ ಅಲ್ಟಿಮೇಟ್ಲಿ ಐ ವಿಲ್ ಸೇ, ಒಂದು ಕ್ಯಾಂಡಿಡೇಟ್ನ ಸಕ್ಸಸ್ಸಲ್ಲಿ ಕೋಚಿಂಗ್ದು ರೋಲ್ ಮ್ಯಾಕ್ಸಿಮಮ್ ಈಸ್ 10% ಆರ್ 15% ಅಷ್ಟೇ. ರೆಸ್ಟ್ ಆಲ್ ಈಸ್ ಅ ಕ್ಯಾಂಡಿಡೇಟ್ಸ್ ಕಮಿಟ್ಮೆಂಟ್, ಅವನ್ ಓನ್ ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಡೆಡಿಕೇಶನ್, ಕಂಪ್ಲೀಟ್ ಹಾರ್ಡ್ ವರ್ಕ್. ಇಟ್ ಈಸ್ ಓನ್ಲಿ ಕ್ಯಾಂಡಿಡೇಟ್ಸ್ ಓನ್ ಇಂಡಿವಿಜುವಲ್ ಎಫರ್ಟ್ಸ್. ರೆಸ್ಟ್ ಆಲ್ ಒಬ್ಬ ಕೋಚಿಂಗ್ ಹೋದವರೆಲ್ಲ ಕೋಚಿಂಗ್ ಹೋದ ತಕ್ಷಣ ನಾನು ಪಾಸ್ ಆಗ್ತೀನಿ, IAS ಆಗ್ಬಿಡ್ತೀನಿ, ಐ ಡೋಂಟ್ ಬಿಲೀವ್ ಇನ್ ದಟ್. ಆ್ಯಂಡ್ ಎಸ್ಪೆಷಲಿ ಎಸ್, ಒಂಥರ ಏನಾಗುತ್ತೆ, ಯೂಶ್ವಲಿ ರೂರಲ್ ಸೆಟಪ್ಪಿಂದ ಅಲ್ಲಿ ಹೋದಾಗ ಇಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ ಅಲ್ಲಿ, ಒಂಥರ ಮಾರ್ಕೆಟಿಂಗ್ ಗಿಮಿಕ್ಸ್ ಈ ಥರ ಇದೆ ಅಂದರೆ ಯು ವಿಲ್ ಬಿ ಅಟ್ರಾಕ್ಟೆಡ್ ಟು ಮೇ ಬಿ ಒಂದು ಆ ಕ್ವಾಲಿಟಿ ಎಜುಕೇಷನ್ ಇರಲ್ಲ. ಸೊ ಇಟ್ ಈಸ್, ಐ ಫೀಲ್ ಏನಂತಾರೆ, ಕೋಚಿಂಗಿಂದ ಪಾಸ್ ಆಗ್ತಾರೆ, ರ್ಯಾಂಕ್ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ ಮ್ಯಾಮ್. ಇಟ್ ಈಸ್ ಅಲ್ಟಿಮೇಟ್ಲಿ ಇಂಡಿವಿಜುವಲ್ಸ್ ಓನ್ ಹಾರ್ಡ್ ವರ್ಕ್. ವಾಟ್ ಇಫ್ ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಈ ರೀತಿ ರಾಷ್ಟ್ರೀಯ UPSC ಪರೀಕ್ಷೆಗಳಿಗೆ ತನ್ನ ರಾಜ್ಯದ ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅಥವಾ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ರೆ, ಹೌ ಸಪೋರ್ಟಿವ್? ಅಂಥದ್ದು ಯಾವುದಾದ್ರೂ ರಾಜ್ಯದಲ್ಲಿ ಆಗ್ತಾ ಇದೆಯಾ? ಅಂದರೆ ಈಗ ಕರ್ನಾಟಕದಲ್ಲಿ ಬರೀ ಫಿನಾನ್ಷಿಯಲ್ ಸಪೋರ್ಟ್ ಅಲ್ಲ. ಎಸ್, ಕರ್ನಾಟಕದಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ಗೆ ಲಿಮಿಟ್ ಆಗಿದೆ. ಆ್ಯಂಡ್ ಸ್ವಲ್ಪ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜೊತೆ ಟೈಅಪ್ಪು ಮಾಡಿರ್ತಾರೆ. ದಟ್ ಈಸ್ ಒನ್ ಗುಡ್ ವೇ. ಎಸ್ಪೆಷಲಿ ಸೋಷಿಯಲ್, ಈ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅವರು ಭಾಳಷ್ಟು ಆ ಥರ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಇದೆ. ಎಸ್, ಇಟ್ ಈಸ್ ಅಪ್ರಿಷಿಯೇಬಲ್, ಇಟ್ ಈಸ್ ಡೂಯಿಂಗ್ ವೆಲ್ ಆಲ್ಸೋ. ಬಟ್ ಈ ಥರ ಈವನ್ ನಾರ್ತಲ್ಲಿ ಭಾಳಷ್ಟು ಇನ್ನೂ ಒಳ್ಳೆ ಪ್ರೋಗ್ರಾಮ್ಸ್ ಇದ್ದಾವೆ, ವೇರ್ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡಿ. ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ಎಸ್, ಸೊ ಅಲ್ಲಿ ಭಾಳಷ್ಟು ಹೆಲ್ಪ್ ಸಿಗುತ್ತೆ. ಬಿಕಾಸ್ ಡೆಲ್ಲಿನಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಒಂದು 1 BHK ಅಥವಾ ಒಂದು ರೂಮ್ಗೆ ಅಲ್ಲಿ 20-25 ಸಾವಿರ ಪ್ಲಸ್ ಮೆಸ್ ಫೀಸ್, ಭಾಳ ಕಾಸ್ಟ್ಲಿ ಆಗುತ್ತೆ. ಸೊ ಈ ಥರ ಗೌರ್ಮೆಂಟಿಂದ ಸಪೋರ್ಟ್ ಸಿಕ್ಕರೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಸ್, ನಾವು ಐ ಥಿಂಕ್ ಒಂದು ಸ್ಟೇಟ್ ಲೆವೆಲ್ ಗೌರ್ಮೆಂಟಿಂದ, ಕರ್ನಾಟಕದಿಂದನೇ ವಿ ಕ್ಯಾನ್ ಡೆವಲಪ್ ಸಚ್ ಮಾಡೆಲ್, ರೆಸಿಡೆನ್ಷಿಯಲ್ ಇನ್ ಹೌಸ್ ಕೋಚಿಂಗ್, ಒಳ್ಳೆ ಫ್ಯಾಕಲ್ಟಿನ ತಂದು ವಿ ಕ್ಯಾನ್ ಡೂ ಇಟ್ ಎಸ್ ಎಟ್ ದಿ ಗೌರ್ಮೆಂಟ್ ಲೆವೆಲ್ ಆಲ್ಸೋ, ಆರ್ ಟೈ ಅಪ್ ವಿತ್ ಅ ಸರ್ಟನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಕೊಲಾಬ್ರೇಷನಲ್ಲೂ ಮಾಡ್ಬೋದು. ಫ್ರೀ ಆಫ್ ಕಾಸ್ಟಲ್ಲಿ ಈ ರೀತಿಯ ಕೋಚಿಂಗ್ಸು ಕರ್ನಾಟಕದ ಮಟ್ಟದಲ್ಲಿ ಎಷ್ಟು ಪರ್ಸೆಂಟ್ನಲ್ಲಿ ಅವೈಲಬಲ್ ಇದೆ? ಐ ಆಮ್ ನಾಟ್ ಅವೇರ್ ಆಫ್ ದ ಎಕ್ಸಾಕ್ಟ್ ಡೇಟಾ, ಬಟ್ ಎಸ್ ಮ್ಯಾಮ್, ಅದು ನಡೀತಾ ಇದೆ. ಫ್ರೀ ಕೋಚಿಂಗ್ ಪ್ರತಿ ವರ್ಷ ಸ್ಕಾಲರ್ಶಿಪ್ ಮಾಡುತ್ತೆ, ಪ್ರಿಲಿಮ್ಸ್ಗೆ ಒಂದು ಸ್ಕಾಲರ್ಶಿಪ್ ಕ್ರಿಯೇಟ್ ಮಾಡಿ ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜೊತೆ ಟೈಪ್ ಮಾಡಿ ಮಾಡ್ತಿದ್ದಾರೆ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್. ಬಟ್ ಹೌ ಮಚ್ ಈಸ್ ಇಟ್ ಕನ್ವರ್ಟಿಂಗ್ ಇನ್ ಟು ಆ್ಯಕ್ಚುಯಲ್ ರಿಸಲ್ಟ್ಸ್? ಐ ಥಿಂಕ್ ಅಲ್ಲಿ ಕ್ವಾಲಿಟಿ ಬಗ್ಗೆ ನನಗೆ ಸ್ವಲ್ಪ ರಿಸರ್ವೇಷನ್ಸ್ ಇದೆ. ಅದ್ರ ಬಗ್ಗೆ ಐ ಫೀಲ್ ದಟ್ ಈಸ್ ಸಮಥಿಂಗ್ ವಿ ನೀಡ್ ಟು ಲುಕ್ ಇಟ್ ಟು ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀರಿ. ಓಕೆ, ಇವಾಗ ನೀವು ಡೆಲ್ಲಿಗೆ ಹೋಗ್ತೀರಿ ಅಂದಾಗ ಅಲ್ಲಿ ನಿಮ್ಮ ಸಪೋರ್ಟ್ ಸಿಸ್ಟಮ್ ಹೇಗಿರುತ್ತೆ? ಕರ್ನಾಟಕದ ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಇವಾಗ ಯಾರೋ ಪ್ರಿಲಿಮ್ಸ್ ಪಾಸ್ ಮಾಡಿಕೊಂಡ್ರು, ಮೇನ್ಸ್ ಪಾಸ್ ಮಾಡಿಕೊಂಡ್ರು, ಇಂಟರ್ವ್ಯೂಗೆ ಹೋಗಬೇಕು ಅಂದಾಗ ವಾಟ್ ಆರ್ ದ ಸೋರ್ಸಸ್? ಒಬ್ಬ ಅಭ್ಯರ್ಥಿಗೆ ಏನು ಸಿಗುತ್ತಲ್ಲಿ ಡೆಲ್ಲಿನಲ್ಲಿ ಮ್ಯಾಮ್, ಒಂದು ಓಲ್ಡ್ ರಾಜೇಂದ್ರ ನಗರ್ ಅಂತ ಒಂದು ಹಬ್ ಕ್ರಿಯೇಟ್ ಆಗಿದೆ, UPSC ಹಬ್. ಓಕೆ, ಭಾಳ ವರ್ಷಾನುಗಟ್ಲೆಯಿಂದ ಅದೊಂದು ಹಬ್ ಕ್ರಿಯೇಟ್ ಆಗಿದೆ. ಸೊ ಅಲ್ಲಿ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಸುಮಾರು ಇದ್ದಾವೆ, ಭಾಳಷ್ಟು ಇದ್ದಾವೆ. ಸೊ ಒಬ್ಬ ಕ್ಯಾಂಡಿಡೇಟ್ಗೆ ಚಾಯ್ಸ್ ಇದೆ, ಯಾವ ಥರ ಕೋಚಿಂಗ್. ಫಾರ್ ಎಕ್ಸಾಂಪಲ್, ಒಂದು ಫೌಂಡೇಶನ್ ಕೋರ್ಸ್ 2 ಲಕ್ಷದಿಂದ ಹಿಡ್ಕೊಂಡು ನಿಮಗೆ 20,000 ತನಕ ಎಲ್ಲ ಥರ ಟೈಪ್ ಆಫ್ ಫೌಂಡೇಶನ್ ಕೋರ್ಸಸ್, ಬೇಸಿಕ್ ಕೋಚಿಂಗ್ದು ಈ ಪ್ರೈಸ್ ರೇಂಜಲ್ಲಿದೆ. ಸೊ ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ಕ್ವಾಲಿಟಿನೂ ಚೇಂಜ್ ಆಗುತ್ತೆ. ಈಗ ಡಿಜಿಟಲ್ ಸ್ಪೇಸಿಂದ ಬಂದಾಗಿಂದ ಇನ್ನಷ್ಟು ಡೆಮೋಕ್ರಟೈಸ್ ಆಗಿದೆ ಪ್ರಿಪರೇಷನ್. ಸೊ ಡೆಲ್ಲಿಗೆ ಹೋಗ್ಬೇಕಂತಿಲ್ಲ, ಮುಂಚೆ ಅದೊಂದು ಇತ್ತು, UPSC ಮಾಡಬೇಕಂದ್ರೆ ಡೆಲ್ಲಿಗೆ ಹೋಗಬೇಕು ಅಂತ. ಈಗ ಹೈದರಾಬಾದ್ ಆಗಲಿ, ಪುಣೆ ಆಗಲಿ, ಬೆಂಗಳೂರು, ಚಂದ್ರ ಲೇಔಟ್, ಇಟ್ ಹ್ಯಾಸ್ ಡೆವಲಪ್ಡ್ ಆಸ್ ದೇರ್ ಓನ್ UPSC ಹಬ್ಸ್. ಸೊ ನಾನು ಸ್ಪೆಸಿಫಿಕಲಿ ಡೆಲ್ಲಿಗೆ ಹೋಗಿ ಓದಬೇಕನ್ನೋ ಅದೇನು ಪರಿಕಲ್ಪನೆ ಇದೆ, ಐ ವಿಲ್ ನಾಟ್ ಸಪೋರ್ಟ್ ಇಟ್. ಈಗ ಭಾಳಷ್ಟು ಡೆಮೋಕ್ರಟೈಸ್ ಆಗಿದೆ. ಅಫ್ಕೋರ್ಸ್ ಇಂಟರ್ವ್ಯೂ ಟೈಮಲ್ಲಿ ಭಾಳಷ್ಟು ಹೆಲ್ಪ್ ಸಿಗುತ್ತೆ, ಮೇನ್ಸಲ್ಲಿ ಹೆಲ್ಪ್ ಸಿಗುತ್ತೆ. ಸೊ ನಾನು ಕೂಡ ಲಾಸ್ಟ್ ಅಟೆಂಪ್ಟಲ್ಲಿ ಮೇನ್ಸ್ಗೆ ಅಷ್ಟೇ ನಾನು ಡೆಲ್ಲಿಗೆ ಹೋಗಿದ್ದು. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಡೆಲ್ಲಿಗೆ ಪ್ರಿಪರೇಷನ್ಗೆ ಅಂತ ಹೋಗಿದ್ದು, ಆ ಒಂದು 3 ತಿಂಗಳಿಗೆ. ಸೊ ಐ ಥಿಂಕ್ ಆ ಒಂದು ಫಿಕ್ಸ್ ಟೈಮ್ ಸ್ಲಾಟ್ಗೆ ಹೋದರೆ ಭಾಳಷ್ಟು ರಿಸಲ್ಟ್ ಸಿಗುತ್ತೆ, ರಾದರ್ ದೆನ್ ನಾನು ಫುಲ್ ಫ್ಲೆಜ್ಡ್ ಕೋಚಿಂಗೇ ಮಾಡಬೇಕು. ಬಿಕಾಸ್ ಡೆಲ್ಲಿ ವೆದರ್ ಈಸ್ ಎಕ್ಸ್ಟ್ರೀಮ್ ಕೋಲ್ಡ್, ಎಕ್ಸ್ಟ್ರೀಮ್
ಹೀಟ್ ಇಲ್ಲಿ ಎಸ್ಪೆಷಲ್ ನಮ್ಮ ಸೈಡಿಂದ ಹುಡುಗರಿಗೆ ಹೋದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಸ್ಪಿರೆಂಟ್ಸ್ಗೆ. ಸೊ ಹೆಲ್ತ್ ಭಾಳ ಮ್ಯಾಟರ್ ಆಗುತ್ತೆ. ಸೊ ಐ ಫೀಲ್ ಡೆಲ್ಲಿ ಈಸ್ ನಾಟ್ ದಿ ಏನಂತಾರೆ ಎಂಡ್. ಭಾಳಷ್ಟು ಡೆಮೋಕ್ರಟೈಸ್ ಆಗಿದೆ. ಓಪನ್ ರಿಸೋರ್ಸಸ್ ಲೈಕ್ ಆನ್ಲೈನ್ ರಿಸೋರ್ಸಸ್ ಭಾಳಷ್ಟು ಬಂದಿದ್ದಾವೆ. ಕಮ್ಮಿ ಪ್ರೈಸಸ್ಸಲ್ಲಿ ಕಾಂಪಿಟೇಟಿವ್ ಪ್ರೈಸಸ್ಸಲ್ಲಿ ಬಂದಿದೆ. ಸೊ ಡೆಫಿನೆಟ್ಲಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಲುಕ್ ಫಾರ್ ಇಟ್. ಮೇನ್ಸಿಗೆ ಬೇಕಂದರೆ ಆ ಒಂದು ಕಾಲಾವಕಾಶಕ್ಕೆ ಹೋಗ್ಬೋದು, ಅಥವಾ ಇಂಟರ್ವ್ಯೂಗಂತೂ ಡೆಫಿನೆಟ್ಲಿ ಹೋಗಲೇಬೇಕು. ಮೈ ಸಜೆಷನ್ ಇಸ್ ಇಂಟರ್ವ್ಯೂಗಂತೂ ಡೆಲ್ಲಿಗೆ ಹೋಗಲೇಬೇಕು. ಓಕೆ, ಈಗ ಪ್ರಿಲಿಮ್ಸ್ ಪಾಸ್ ಮಾಡ್ಕೊಳ್ತಾರೆ ಯಾರು, ಮೇನ್ಸಿಗೆ ನಾವು ರೆಡಿ ಆಗಬೇಕು ಅಂತ ಹೇಳಿದ್ರೆ ಆಗ ಕೋಚಿಂಗ್ನ ಅವಶ್ಯಕತೆ ಎಷ್ಟಿರುತ್ತೆ, ಅಥವಾ ಸೆಲ್ಫ್ ಪ್ರಿಪ್ರೇಷನ್ ಅಂದರೆ ಹೇಗಿರುತ್ತೆ? ಸೆಲ್ಫ್ ಪ್ರಿಪ್ರೇಷನ್ನಿಂದ ಒಂದು ಅಡ್ವಾಂಟೇಜ್ ಅಂದರೆ ಮ್ಯಾಮ್, ಲೈಕ್ ನೀವು ಎಲ್ಲನೂ ಓದ್ತೀರಾ, ಅದಕ್ಕೊಂದು ಲಿಮಿಟೇಷನ್ ಇರಲ್ಲ. ಆ್ಯಂಡ್ ಎಲ್ಲನೂ ನೀವೇ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಓದ್ತೀರಾ. ಸೊ ಯು ವಿಲ್ ಲರ್ನ್ ಅ ಲಾಟ್ ಇನ್ ದ ಪ್ರೊಸೆಸ್. ಕೋಚಿಂಗ್ ಪ್ರಾಬ್ಲಮ್ ಒಂದೇ ಅಂದರೆ ಒಂದೇ ಡಿರೆಕ್ಷನ್ ತೋರಿಸ್ತಾರೆ, ಇದೇ ಒಂದೇ ಡಿರೆಕ್ಷನ್ ಓದೋಕ್ಕೆ ಅಂತ ಹೇಳ್ಕೊಡ್ತಾರೆ. ಹಿಂಗೆ ಕಟ್ಬಿಟ್ಟು ಎಸ್ ಆ ಒಂದು ಕುದುರೆಗೆ ಇದು ಹಾಕ್ದಂಗೆ. ಎಸ್, ಅದೇ ದಟ್ಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಫ್ ಕೋಚಿಂಗ್. ಇನ್ ಡ್ರಾಬ್ಯಾಕ್ ಬಿಕಾಸ್ ಕ್ಯಾಂಡಿಡೇಟ್ ಎಲ್ಲನೂ ಸ್ಪೂನ್ ಫೀಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಇದೇ ಒಂದೇ ಡಿರೆಕ್ಷನಲ್ಲೇ ಓದಿದ್ರೇ ಸಕ್ಸಸ್ ಸಿಗತ್ತೆ ಅಂತ ಅಂದ್ಕೊಂಡ್ಬಿಡ್ತಾರೆ, ವಿಚ್ ಈಸ್ ರಾಂಗ್. UPSCಗೆ ಬರೀ ಬುಕ್ಸಿಂದ ಇನ್ಫಾರ್ಮೇಷನ್ ಸಿಗಲ್ಲ. ನ್ಯೂಸ್ ಪೇಪರ್ಸ್ ಇದೆ, ಮ್ಯಾಗ್ಝಿನ್ಸ್ ಇದೆ, ಭಾಳಷ್ಟು ಸೊಸೈಟಿನಲ್ಲಿ ಅಬ್ಸರ್ವೇಷನ್ಸ್ ಮಾಡಬೇಕಾಗತ್ತೆ. ಸೊ ಯು ಶುಡ್ ಬಿ ಓಪನ್ ಎಂಡೆಡ್. ಸೊ ಕೋಚಿಂಗ್ದು ಎಸ್ ಇಟ್ ಗಿವ್ಸ್ ಅ ಪ್ಲ್ಯಾಟ್ಫಾರ್ಮ್, ಇಟ್ ಗಿವ್ಸ್ ಅ ಡೈರೆಕ್ಷನ್, ಬಟ್ ದಟ್ಸ್ ನಾಟ್ ದ ಓನ್ಲಿ ಡಿರೆಕ್ಷನ್. ಸೆಲ್ಫ್ ಸ್ಟಡಿನಲ್ಲಿ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಯಾಕಂದರೆ ಭಾಳಷ್ಟು ಆಗಲೇ ಹೇಳ್ದಂಗೆ ನಾವಾಗೆ ಓದಿದಾಗ ಅದು ಭಾಳಷ್ಟು ಇಂಟರ್ನಲೈಸ್ ಆಗುತ್ತೆ, ಇನ್ನಷ್ಟು ಮೆಮರಿನಲ್ಲಿ ಸ್ಟ್ರಾಂಗಾಗಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಆ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ಸೊ ಇನ್ ದ ಪ್ರೊಸೆಸ್ ಯು ವಿಲ್ ರೀಡ್ ಮೋರ್. ಸೊ ಐ ವಿಲ್ ಸಪೋರ್ಟ್ ಇಟ್. ಬಟ್ ಸೆಲ್ಫ್ ಸ್ಟಡಿದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇಸ್ ಎಲ್ಲಿಂದ ಶುರು ಮಾಡೋದು ಅನ್ನೋದು ಗೊತ್ತಿರುತ್ತೆ, ಎಲ್ಲಿ ಎಂಡ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಸೊ ಅಲ್ಲಿ ಲೂಪಲ್ಲಿ ಸಿಕ್ಕೊಂಡ್ಬಿಡ್ತಾರೆ.